2026 ಫೋನ್ ಪೇ ಹೊಸ ಅಪ್ಡೇಟ್. ನೀವು ಹೊಸದಾಗಿ ಫೋನ್ ಪೇ ಅಕೌಂಟ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇ ರೀತಿ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ 2026 ನ್ಯೂ ಅಪ್ಡೇಟ್ ಬಂದಿದೆ. ನೀವು ಫಸ್ಟ್ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ, ನೀವು ಆಲ್ರೆಡಿ ಈ ಒಂದು ಫೋನ್ ಪೇ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಇರುತ್ತೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಇಲ್ಲಿ ಐ ಬಟನ್ ಇರುತ್ತೆ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿರುವಂತಹ ಒಂದು ಫೋನ್ ಪೇ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಆಗುತ್ತೆ. ಅನ್ಇನ್ಸ್ಟಾಲ್ ಆಗಿದ ನಂತರ ಯೂಟ್ಯೂಬ್ ಅನ್ನು ಓಪನ್ ಮಾಡಿ ನನ್ನ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವಾ, ನೋಡುವಂತ ಟೈಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ. ಈ ವಿಡಿಯೋ ಕೆಳಗಡೆ ಟೆಕ್ಸ್ಟ್ ಇರುತ್ತಲ್ಲ, ಈ ಒಂದು ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ಈ ಒಂದು ಫೋನ್ ಪೇದು ನ್ಯೂ ವರ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಟ್ಯಾಪ್ ಮಾಡ್ಬೇಕಾಗುತ್ತೆ. ಟ್ಯಾಪ್ ಮಾಡಿದ್ರಿ ಅಂದ್ರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ನೀವು ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಇನ್ಸ್ಟಾಲ್ ಮೇಲೆ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಅಪ್ಲಿಕೇಶನ್, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ ನಂತರ ನಮ್ಮ ಈ ಒಂದು ರೆಫರಲ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಈಸಿಯಾಗಿ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಕೊಬಹುದು. ನ್ಯೂ ವರ್ಷನ್ ಆಗಿರುತ್ತೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ಒಂದು ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 5 ಡಿಜಿಟ್ OTP ಬರುತ್ತೆ. ಬಂದಿಲ್ಲ ಅಂದ್ರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ವೆರಿಫೈ ವಿತ್ OTP ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಅದು 5 ಡಿಜಿಟ್ ಪಾಸ್ವರ್ಡ್ ಬರುತ್ತೆ. ಮತ್ತೆ ಪರ್ಮಿಷನ್ಸ್ ಗೆಲ್ಲ ಅಲೋ ಕೊಟ್ರಿ ಅಂದ್ರೆ ಈ ರೀತಿ ಅಪ್ಲಿಕೇಶನ್ ಮೇನ್ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಪ್ರೊಫೈಲ್ ಆಪ್ಷನ್ ಇರುತ್ತೆ, ನೋಡ್ತಿರ್ಬೋದು. ಈ ಒಂದು ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಕೆಳಗಡೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಸ್ವೈಪ್ ಮಾಡಿದ್ರಿ ಅಂದ್ರೆ ಮೋರ್ ಆಪ್ಷನ್ ಅಂತ ಇರುತ್ತೆ ಲೆಫ್ಟ್ ಸೈಡ್ ನಲ್ಲಿ. ಈ ಒಂದು ಮೋರ್ ಆಪ್ಷನ್ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ. ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಎಲ್ಲಾ ಬ್ಯಾಂಕ್ಗಳ ನೇಮ್ ನಿಮಗೆ ಶೋ ಆಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಸರ್ಚ್ ಮಾಡ್ಕೊಂಡು ಆಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ SBI, ನಮ್ಮ ಒಂದು ಬ್ಯಾಂಕ್ SBI ಆಗಿರೋದ್ರಿಂದ SBI ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. SBI ಅನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ UPI ಪಿನ್ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಸೆಟ್ UPI ಪಿನ್ ಅಂತ ಇಲ್ಲಿ ಕೆಳಗಡೆ ಕೇಳುತ್ತೆ. ಈ ಒಂದು ಸೆಟ್ UPI ಪಿನ್ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದ್ರಿ ಅಂದ್ರೆ ಆಧಾರ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಥವಾ ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆಧಾರ್ ಕಾರ್ಡ್ ಬೇಕು ಅಂದ್ರೆ ಆಧಾರ್ ಕಾರ್ಡ್, ಮತ್ತೆ ATM ಕಾರ್ಡ್ ಬೇಕು ಅಂದ್ರೆ ATM ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಇಲ್ಲಿ ATM ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಆಧಾರ್ ಮುಖಾಂತರ ಬೇಕು ಅಂದ್ರೆ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ, ಚಾನಲ್ ನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ATM ಕಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದ ನಂತರ ನಿಮ್ಮ ಒಂದು ATM ಕಾರ್ಡ್ ನ ತಗೊಳ್ಳಿ. ATM ಕಾರ್ಡ್ ತಗೊಂಡ ನಂತರ ATM ಕಾರ್ಡ್ ನಲ್ಲಿ ಇರುವಂತ ಲಾಸ್ಟ್ 6 ಡಿಜಿಟ್ ಏನಿರುತ್ತೆ, ಲಾಸ್ಟ್ 6 ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಂತ. ಎಂಟರ್ ಮಾಡಿದ ನಂತರ ಎಕ್ಸ್ಪೈರಿ ಡೇಟ್ ATM ಕಾರ್ಡ್ ಅಲ್ಲೇ ಇರುತ್ತೆ. ಆ ಮಂತ್ ಏನಿರುತ್ತೆ, ಎಕ್ಸ್ಪೈರಿ ಮಂತ್ ಮತ್ತೆ ಇಯರ್, ಅದನ್ನ ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಅಲೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿದ ನಂತರ OTP ಬರುತ್ತೆ, ಅದು ಆಟೋಮೆಟಿಕಲಿ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಕೆಲವು ಬ್ಯಾಂಕ್ಗಳು ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಇದೇನಂದ್ರೆ ನಮ್ಮ ಮೊಬೈಲ್ಗೆ ಯಾವ ರೀತಿ ಪಾಸ್ವರ್ಡ್ ನ ಕೊಟ್ಕೊಂಡಿರ್ತೇವೆ, ಯಾರಾದ್ರೂ ಮೊಬೈಲ್ ನ ತಗೊಂಡು ಓಪನ್ ಮಾಡ್ಬಿಟ್ಟು ನಮ್ಮ ವಾಟ್ಸ್ಆಪ್ ನಾಗ ಇರ್ಬೋದು, ಇನ್ಸ್ಟಾಗ್ರಾಮ್, ಏನ್ ಬೇಕಾದ್ರೂ ನೋಡ್ಬಿಡ್ಬೋದು ಅಲ್ವಾ, ಅದಕ್ಕೋಸ್ಕರ ಪಾಸ್ವರ್ಡ್ ನ ಕೊಟ್ಕೊಂಡಿರ್ತೀವಿ. ಅದೇ ರೀತಿ ಈ ಒಂದು ಫೋನ್ ಪೇ ನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂದ್ರೆ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂದ್ರೆ ನಾವು ಇಲ್ಲಿ ಏನ್ ಕ್ರಿಯೇಟ್ ಮಾಡ್ತೀವೋ ಪಿನ್, ಆ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಬೇರೆಯವ್ರಿಗೆ ಅಮೌಂಟ್ ನ ಕಳ್ಸೋದಕ್ಕಾಗೋದು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕಾಗೋದು. ಇಲ್ಲಾಂದ್ರೆ ಯಾರು ಬೇಕಾದ್ರೂ ನಿಮ್ಮ ಮೊಬೈಲ್ ನ ತಗೊಂಡು ಫೋನ್ ಪೇ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಥವಾ ನಿಮ್ಮ ಫೋನ್ ಪೇ ನಲ್ಲಿ ಯಾರಿಗಾದ್ರೂ ಅಮೌಂಟ್ ಕೂಡ ಕಳಿಸ್ಬಿಡ್ಬೋದು. ಅದಕ್ಕೋಸ್ಕರ ನಿಮಗೆ ಮಾತ್ರ ನೆನಪಲ್ಲಿ ಇರುತ್ತಲ್ಲ, ಆ ಒಂದು ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫಸ್ಟ್ ಟೈಮ್ ಎಂಟರ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಎಂಟರ್ ಮಾಡಿದ ನಂತರ ಕನ್ಫರ್ಮೇಶನ್ ಗೆ ಇನ್ನೊಂದ್ ಸರಿ ಕೇಳುತ್ತೆ. ಅಲ್ಲೇನ್ ಫಸ್ಟ್ ಟೈಮ್ ಎಂಟರ್ ಮಾಡಿದ್ರು ಅದೇ ಪಾಸ್ವರ್ಡ್ ಅನ್ನ ರೀ ಎಂಟರ್ ಮಾಡ್ಬೇಕಾಗತ್ತೆ. ರೀ ಎಂಟರ್ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಟಿಕ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ರೆ ಪ್ರೈಮರಿ ಅಕೌಂಟ್ ಇದು ಆಡ್ ಆಗಿರುತ್ತೆ. ಆಡ್ ಆಗಿದ ನಂತರ ನೆಕ್ಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂದ್ರೆ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ, ಟು ಮೊಬೈಲ್ ನಂಬರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋ ನೇಮ್ ನ ಸರ್ಚ್ ಮಾಡಿದ್ರು ಕೂಡ ಅವ್ರದ್ದು ಚಾರ್ಟ್ ಬರುತ್ತೆ, ಅಥವಾ ಫೋನ್ ನಂಬರ್ ಎಂಟರ್ ಮಾಡಿದ್ರೆ ಅವ್ರದ್ದು ಬ್ಯಾಂಕ್ ಅಲ್ಲಿ ಒರಿಜಿನಲ್ ನೇಮ್ ಏನಿರುತ್ತೋ ಅದೇ ತೋರಿಸುತ್ತೆ. ಸೊ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರೋ ನೇಮ್ ಅನ್ನ ನಾನು ಇಲ್ಲಿ ಸರ್ಚ್ ಮಾಡ್ಕೊಂತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಸಾಗರ್ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಟೈಪ್ ಮಾಡಿದ ನಂತರ ಇಲ್ಲಿ ಚಾರ್ಟ್ ಬಂದಿದೆ. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡಿದ ನಂತರ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಎಂಟರ್ ಅಮೌಂಟ್ ಆರ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ₹1 ಸೆಂಡ್ ಮಾಡ್ತೀನಿ. ಒಂದು ಟ್ರಾನ್ಸಾಕ್ಷನ್ ಅಂದ್ರೆ ₹1 ಕಳಿಸಿದ್ರು ಒಂದು ಟ್ರಾನ್ಸಾಕ್ಷನ್, ₹1 50,000 1 lakh ವರೆಗೂ ಕಳಿಸೋದಕ್ಕೂ ಕೂಡ ಇದೇ ಒಂದು ಪ್ರೊಸೀಜರ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ₹1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮೊದಲೇ ಹೇಳಿದೆ ಅಲ್ವಾ, ನಾವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಪಿನ್ ಎಂಟರ್ ಮಾಡಬೇಕು, ನಾವು ಕ್ರಿಯೇಟ್ ಮಾಡಿರೋದು ನೆನಪಲ್ಲಿ ಇರಬೇಕು ಅಂತ. ಅಲ್ಲೇನ್ ಕ್ರಿಯೇಟ್ ಮಾಡಿರೋ ನೆನಪಲ್ಲಿ ಇರುತ್ತಲ್ಲ ಅದೇ ಪಿನ್ ಅನ್ನ ನೀವು ಇಲ್ಲಿ ರೀ ಎಂಟರ್ ಮಾಡಬೇಕಾಗುತ್ತೆ. ರೀ ಎಂಟರ್
ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಅಮೌಂಟ್ ಸೆಂಡ್ ಆಗಿರುತ್ತೆ. ಈ ರೀತಿ ನೀವೇನ್ ಮಾಡಬಹುದು ಅಂದ್ರೆ ತುಂಬಾನೇ ಈಸಿಯಾಗಿ ಎಟಿಎಂ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು ಗೈಸ್ ನಾನಿವಾಗ ನಿಮ್ಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.